भुनक्तु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तम् श्रीशङ्कराचार्यमथस्य पद्मपादं च हस्तामलकं च शिष्यम् संतोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताद्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः सत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। ओ ब्रह्माणं विदधाति पूर्वं तो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये चतुर्थे पादे त्रिभिः सूत्रैरुपनिबद्धे अस्मिन् अष्टमे इन्द्रियाधिकरणे तदुपनिबद्धं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं चारयामः। इदं सूत्रं पादादितः अष्टादशं सूत्रम्। सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः
ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಅಷ್ಟಾದಶಂ ಸ್ತೋತ್ರಂ ತದ್ಭಾಷ್ಯ ಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಇದಾनीं ಶಂಕರ ಭಗವತ್ ಪೂಜ್ಯಪಾದಾನಾಂ ಸುಪ್ರಭಾತ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಆತ್ವಾನುದೇಶ್ಯತೆ ಯದಾ ವಿಪುಲಾಂಧಕಾರೋ ನಾಶಂ ಗಮಿಷ್ಯತಿ ತದಾ ತವ ದರ್ಶನೇನ ಅಂತಸ್ಥಿತಂ ತಿಮಿರಮೇಷ್ಯತಿ ನಾಶಮಾಶುಃ. ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಆತ್ವಾನುದೇಶ್ಯತಿ ಯದಾ ವಿಪುಲಾಂಧಕಾರೋ ನಾಶಂ ಗಮಿಷ್ಯತಿ ತದಾ ತವ ದರ್ಶನೇನ ಅಂತಸ್ಥಿತಂ ತಿಮಿರಮೇಷ್ಯತಿ ನಾಶಮಾಶುಃ. ಹೇ ಸಂಯಮೀಂದ್ರ ಶಂಕರ ಸುಪ್ರಭಾತಂ. ಈ ಶ್ಲೋಕದಲ್ಲಿ ಅಥವಾ ಈ ಶ್ಲೋಕದವರೆಗೆ ಈ ಕವಿ ಏನು ಮಾಡಿದ, ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡಿ ಅದರ ಮೂಲಕ ಈ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಒಂದು ಸುಪ್ರಭಾತವನ್ನ ಹೇಳಿ ಆಗಿತ್ತು. ಯಾವುದು ಒಂದು ಪ್ರಾಕೃತಿಕ ಸೌಂದರ್ಯ ಇವನ್ನೆಲ್ಲ ಹೇಳಿ. ಈಗ ಈ 7ನೆಯ ಈ ಶ್ಲೋಕದಿಂದ ಏನು ಮಾಡ್ತಾ ಇದ್ದಾರೆ, ಈ ತತ್ವವನ್ನ ಶಂಕರ ಭಗವತ್ಪಾದರು ಯಾರು, ಅವರ ಮಹತ್ವ ಏನು ಅಂತಕ್ಕಂಥದ್ದನ್ನ ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ ಕವಿಯರು. ಏನು ಬಹಳ ಸುಲಭವಾಗಿದೆ. ಮತ್ತೆ ಯಾರು ಇಲ್ಲಿ ನಮ್ಮ ಕೃಷ್ಣ ಕಮಲ ವೇದಾಂತ ಪಾಠ ಇಂಥವ್ರೆ ಅವರಿಗೆ ಬಹಳ ಚೆನ್ನಾಗಿ ಅರ್ಥವಾಗುತ್ತಿದೆಲ್ಲ. ಏನಿಲ್ಲ ತತ್ವ ಏನು, ಆತ್ವಾನುದೇಶ್ಯತಿ ಯದಾ ವಿಪುಲಾಂಧಕಾರೋ ನಾಶಂ ಗಮಿಷ್ಯತಿ ತದಾ ತವ ದರ್ಶನೇನ. ಸುಲಭವಾಗಿದೆ. ಯದಾ ವಿಪುಲಾಂಧಕಾರ ಯದಾ ಆಸ್ವಾನುದೇಶ್ಯತಿ. ವಿಪುಲಾಂಧಕಾರ, ಅಂಧಕಾರ ಅಲ್ಲ, ಬರೀ ವಿಪುಲಾಂಧಕಾರ. ಏನು ಅಟ್ಟರ್ ಏನು ಎಂತ ಹೇಳ್ತಾರಂತ, ಅದು ಡಾರ್ಕ್ನೆಸ್ ಅಂತ ಹೇಳ್ತಾರಲ್ಲ ಆ ಥರ. ಎಂತ ಈ ವಿಪುಲಾಂಧಕಾರ ಅಂದ್ರೆ ದಟ್ಟವಾಗಿರ್ತಕ್ಕಂತಹ ಅಂಧಕಾರವು ಯದಾ ಭಾಸ್ವಾನುದೇಶ್ಯತಿ, ಯಾವಾಗ ಸೂರ್ಯ ಭಗವಂತ ಉದಯವಾದನೋ, ಯಾವಾಗ ಉದಯವಾದನೋ ಏನಾಯ್ತು, ವಿಪುಲಾಂಧಕಾರ ಇತ್ತಲ್ಲ, ಏನು ಗಟ್ಟಿಯಾದ ಅಂಧಕಾರ, ಎಷ್ಟೋ ವರ್ಷಗಳಿಂದ ಇದ್ದ ಅಂಧಕಾರ ಏನಾಯ್ತು, ಭಾಸ್ವಾನುದಯ, ಸೂರ್ಯ ಉದಯವಾಯಿತು, ಸೂರ್ಯನ ಉದಯವಾಯಿತು. ತವ ದರ್ಶನೇನ ಅಂದ್ರೆ ಆ ನಿನ್ನ ದರ್ಶನದಿಂದ ಏನಾಯ್ತು, ನಾಶಂ ಗಮಿಷ್ಯತಿ, ಯಾವುದು ವಿಪುಲಾಂಧಕಾರ. ಅದೇ ರೀತಿ ಈ ಒಂದು ಅಂತಸ್ಥಿತಂ ತಿಮಿರಮೇಷ್ಯತಿ ನಾಶಂ, ಅಂತಸ್ಥಿತಂ ತಿಮಿರಂ ನಾಶಂ ಏಷ್ಯತಿ ಅಂದ್ರೆ ಅದು ಹೊರಗಡೆ ಆಯಿತು, ಲೋಕದಲ್ಲಿ ಎದುರು ಗೊತ್ತಿರತಕ್ಕಂಥ ವಿಚಾರ. ಇದು ಅಂತಸ್ಥಿತಂ, ನನ್ನೊಳಗೆ ಇರತಕ್ಕಂತಹ ಈ ತಿಮಿರ ಇದೆಯಲ್ಲ, ವಿಪುಲಾಂಧಕಾರ, ಹಿಂದೆ ಹೇಳಿದ್ದಾರೆ ವಿಪುಲಾಂಧಕಾರ, ಅದ್ಯಾವುದದು ವಿಪುಲಾಂಧಕಾರ ಅಂತ ಅನ್ನೋದು, ನನ್ನ ನಾನು ತಿಳಿಯದೇ ಇರತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಏನು, ನನ್ನ ಸ್ವರೂಪವನ್ನ ನಾನು ತಿಳಿಯದೇ ಇರತಕ್ಕಂಥದ್ದು.
ಅದರಿಂದ ಏನಾಯ್ತು ತಿಳ್ಕೊಂಡಾಯ್ತು ಅಭ್ಯಾಸ ಮಾಡ್ಕೊಂಡ್ಬಿಟ್ಟ. ತಿಳಿದಿಲ್ಲ ತನ್ನ ಸ್ವರೂಪನ, ಇಂಥದ್ದು ಅಂತ ಗೊತ್ತಿಲ್ಲ. ಏನ್ ಮಾಡ್ಬಿಟ್ಟ, ಯಾವ್ಯಾವುದನ್ನು ನಾನು ಅಂತ ತಿಳ್ಕೊಂಡ್ಬಿಟ್ಟ. ನನ್ನ ಸ್ವರೂಪ ಗೊತ್ತಿಲ್ಲ, ಯಾವ್ದ್ಯಾವ್ದನ್ನು ನಾನು ಅಂತ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ದ, ಹರಿ ಸಂಸಾರ ಪ್ರಾರಂಭ ಆಯ್ತು, ದುಃಖ ಪ್ರಾರಂಭ ಆಯ್ತು. ಎಲ್ಲಿರ್ತಕ್ಕಂಥದ್ದು ಇದು? ನನ್ನ ಹೃದಯದೊಳಗಡೆ, ನನ್ನ ಬುದ್ಧಿ ಗುಹೆಯಲ್ಲೇ ಇರ್ತಕ್ಕಂಥದ್ದು ಇದು ಅಂಧಕ. ಇಂತಹ ಅಂತಸ್ಥಿತಂ, ನನ್ನ ಹೃದಯಾಕಾಶದಲ್ಲಿ ಇರತಕ್ಕಂತಹ ಈ ಒಂದು ತಿಮಿರ ವಿಪುಲಾಂಧಕಾರ ಇದೆಯಲ್ಲ, ಅದು ನಾಶಂ ಏಷ್ಯತಿ, ಅದು ನಾಶವಾಗಿ ಬಿಡುತ್ತದೆ. ಯಾವಾಗ? ತವ ದರ್ಶನೇನ, ನಿನ್ನ ದರ್ಶನ ಮಾತ್ರದಿಂದ, ಸೂರ್ಯನ ದರ್ಶನ ಮಾತ್ರದಿಂದ ಹೇಗೆ ಆ ವಿಫಲವಾದ ಅಂಧಕಾರವು ನಾಶವಾಗಿ ಹೋಗಿಬಿಡುತ್ತದೆಯೋ, ಅದೇ ರೀತಿ ತವ ದರ್ಶನೇನ, ನಿನ್ನ ದರ್ಶನದಿಂದ ಹೇ ಗುರುಶಂಕರ, ನಿನ್ನ ದರ್ಶನದಿಂದ ಅಂತಸ್ಥಿತಂ ತಿಮಿರಂ ನಾಶಂ ಏಷ್ಯತಿ, ನನ್ನೊಳಗಡೆ ಇರತಕ್ಕಂತಹ ಈ ಒಂದು ತಿಮಿರ ಇದೆಯಲ್ಲ, ಅಂಧಕಾರ, ಕತ್ತಲು, ಅದೇನು ಸ್ವರೂಪ ಅನವಗಮ ಎಂಬತಕ್ಕ ಸ್ವರೂಪ ಅನವಗಮ ಎಂಬತಕ್ಕಂತಹ ಈ ತಿಮಿರ ಇದೆಯಲ್ಲ, ಕತ್ತಲು, ಅದು ನಾಶವಾಗಿ ಬಿಡುತ್ತದೆ. ಯಾವಾಗ ಅಂದ್ರೇನು? ಆಶು ಅಂತಂದ್ರೆ ಏನು? ಆಶು ಅಂದ್ರೆ ಈಗ ಅಟ್ ಒನ್ಸ್ ಅಂತಂದಾಗಿ, ಇಮ್ಮಿಡಿಯೇಟ್ ಅಂದ್ರೆ ಆಶು. ನಮ್ಮಲ್ಲಿ ಕೇಳಿದೇವಲ್ಲ, ಆಶು ಕವಿಗಳು ಕಂಡ್ರೆ ಇವರು ಅಂತ. ಆಶು ಕವಿ ಏನು? ನೋಡಿದ ತಕ್ಷಣ ನಿಮ್ಮನ್ನು ಹೊರಗಡೆ ಹಾಕ್ಬಿಡ್ತಾನೆ. ಯಾವ ಒಂದು ಸಿದ್ಧತೆ ಆಗಲಿ ಏನು ಬೇಕಿಲ್ಲ. ಆಶು ಅಂದ್ರೆ ಆಶು ಅಂದ್ರೆ ಇಮ್ಮಿಡಿಯೇಟ್, ಈ ಕ್ಷಣದಲ್ಲಿ ನಾಶವನ್ನು ಹೊಂದಿಬಿಡುತ್ತದೆ. ಯಾವುದು? ನನ್ನ ಹೃದಯದ ಒಳಗಿರತಕ್ಕಂತಹ ಅಂಧಕಾರ. ಯಾವುದದು? ಸ್ವರೂಪ ಅನವಗಮ ಎಂಬ ಅಂಧಕಾರ. ಇಂತಹ ಅಂಧಕಾರವನ್ನ ನಾಶ ಮಾಡತಕ್ಕಂತಹ ಹೇ ಸಂಯಮೀಂದ್ರ ಗುರು ಶಂಕರ, ತವ ಸುಪ್ರಭಾತಂ, ನಿನಗೆ ಸುಪ್ರಭಾತವು ಅಂತ ಹೇಳಿ ಈ ತತ್ವವನ್ನು ಇಲ್ಲಿ ಹಾಕಿ ಈ ಕವಿ ಈ ಒಂದು ಸುಪ್ರಭಾತ ಶ್ಲೋಕವನ್ನ ಮಾಡಿದ್ದ. ಒಂದು ಬಾರಿ ಈ ಸುಪ್ರಭಾತ ಶ್ಲೋಕವನ್ನು ಹೇಳಿ ನಂತರ ಪ್ರಕೃತ ಭಾಷ್ಯವನ್ನು ಶುರು ಮಾಡೋಣ. ಓಂ ಆಸ್ವಾನುದೇಶ್ಯತಿ ಯದಾ ವಿಪುಲಾಂಧಕಾರೋ ಇಷ್ಯತಿ ತದಾ ತವ ದರ್ಶನೇನ ಅಂತಸ್ಥಿತಂ ತಿಮಿರಮೇಷ್ಯತಿ ನಾಶಮಾಶೋ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ಚತುರ್ಥೇ ಪಾದೇ ಅಷ್ಟಮಂ ತ್ರಿಸೂತ್ರಾತ್ಮಕಂ ಇಂದ್ರಿಯಾಧಿಕರಣಂ. ಓಂ ತ ಇಂದ್ರಿಯಾಣಿ ತದ್ವ್ಯಪದೇಶಾದನ್ಯತ್ರ ಶ್ರೇಷ್ಠಾತ್. ಓಂ ಭೇದಶ್ರುತೇಃ. ಓಂ ವೈಲಕ್ಷಣ್ಯಾಚ್ಚ. ಇವು ಆ ಇಂದ್ರಿಯಾಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 3 ಸೂತ್ರಗಳು. ಇದರಲ್ಲಿ 1ನೆಯ ಸೂತ್ರ ಆಗಿತ್ತು. ಏನು ಈ ಸೂತ್ರದ ವಿಷಯ ಏನು ಅಂತ ಹೇಳಿದ್ರೆ, ಏಕಾದಶ ಪ್ರಾಣಗಳು ಅಂತ ಹಿಂದೆ ಎಲ್ಲ ಯಾವುದನ್ನು ಹೇಳಿದ್ದೇವೋ, ಆ ಏಕಾದಶ ಪ್ರಾಣಗಳು ಮುಖ್ಯ ಪ್ರಾಣನ ವೃತ್ತಿಭೇದವ. ಅದೇನೋ ಮುಖ್ಯ ಪ್ರಾಣನೇ ವೃತ್ತಿಭೇದದಿಂದ ಹೀಗೆ ಕರೆಯಲ್ಪಟ್ಟಿವೆಯಾ? ಮುಖ್ಯ ಪ್ರಾಣನ ವೃತ್ತಿಭೇದವು ಅಥವಾ ಮುಖ್ಯ ಪ್ರಾಣನಿಗೆ ಸಂಬಂಧವಿಲ್ಲದ ತತ್ವಾಂತರಗಳಾಗಿವೆಯೋ? ತತ್ವಾಂತರ ಅಂದ್ರೇನು? ಬೇರೆ ಇದೆ. ಮುಖ್ಯ ಪ್ರಾಣ ಸಂಬಂಧವಿಲ್ಲ, ಅದು ಬೇರೆ, ಅದಕ್ಕೂ ಇದಕ್ಕೂ ಬೇರೆ.
ಹೀಗೆ ವಿಚಾರ ಮಾಡ್ತಾ ಏನ್ ಹೇಳಿದ್ರು, ಇಲ್ಲ ಈ ಮುಖ್ಯ ಪ್ರಾಣನಿಗಿಂತ ಈ ಏಕಾದಶ ಪ್ರಾಣಗಳು ಅಂತ ಯಾವುದನ್ನು ಹಿಂದೆ ಹೇಳಿದ್ರೋ, ಯಾವುದದು ವಾಗಾದಿಗಳು, ಅವು ಬೇರೆಯೇ ಆಗಿವೆ, ತತ್ವಾಂತರಭೂತಗಳಾಗಿವೆ, ಬೇರೆಯಾಗಿದೆ. ಯಾಕೆ? ಸ ಇಂದ್ರಿಯಾಣಿ ಸದ್ಯಪದೇಶಾದನ್ಯತ್ರ ಶ್ರೇಷ್ಠಾತ್. ಸ ಇಂದ್ರಿಯಾಣಿ ಅಂತಂದ್ರೇನು? ತೇ ಏಕಾದಶ ಪ್ರಾಣ. ಅಲ್ಲವಿ, ತತ್ವಾಂತರ ಭೂತಾನಿ ಅಂತ ಯಾತಕ್ಕೆ ಹೇಳ್ತಾ ಇದ್ದೀರಾ? ಆ ಪ್ರಾಣಗಳ ವೃತ್ತಿ ಮುಖ್ಯ ಪ್ರಾಣದ ವೃತ್ತಿ ಭೇದವೇ ಅಲ್ಲವೇ ಇದು ಅಂತಂದ್ರೆ, ಇಲ್ಲ ಇಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಯಾವುದನ್ನ? ಪ್ರಾಣಾಪಾನ ಜ್ಞಾನದಾನ ಇದೆಯಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ವಾಗಾದಿಗಳನ್ನು ಹೇಳ್ತಾ ಇದ್ದೇವೆ, ಏಕಾದಶ ಪ್ರಾಣಗಳು ಅಂತ. ತೇ ಪ್ರಾಣ ವಾಗಾದಯ ಕೇತೆ ಅಂದ್ರೆ ಇಂದ್ರಿಯಾಣಿ, ಅವು ಇಂದ್ರಿಯಗಳಾಗಿವೆ. ಇಂದ್ರಿಯಗಳನ್ನೇ ಇಲ್ಲಿ ನಾವು ಪ್ರಾಣ ಅಂತ ಹೇಳಿದ್ದೇವೆ. ಆದ್ದರಿಂದ ಮುಖ್ಯ ಪ್ರಾಣಕ್ಕೂ ಈ ಒಂದು ಏಕಾದಶ ಪ್ರಾಣಗಳು ಅಂತ ಹೇಳೋದಕ್ಕೂ ಅದಕ್ಕೂ ಸಂಬಂಧವಿಲ್ಲ. ತತ್ವಾಂತರಗಳು. ಯಾಕೆ? ಅವು ಇಂದ್ರಿಯಗಳವು, ಇಂದ್ರಿಯಗಳನ್ನ ಪ್ರಾಣ ಅಂತ ಕರೆದಿದ್ದಾರೆ. ಮತ್ತು ಸದ್ಯಪದೇಶ ಹಾಗೆ ಎಲ್ಲ ಶ್ರುತಿಗಳಲ್ಲೂ ಕೂಡ ಹೇಳಿದೆ. ಮತ್ತೇನಾಗಿದೆ? ಶ್ರೇಷ್ಠಾತ್. ಶ್ರೇಷ್ಠಾತ್ ಅಂದ್ರೆ ಮುಖ್ಯ ಪ್ರಾಣಾತ್. ಮುಖ್ಯ ಪ್ರಾಣದಿಗಿಂತ ಬೇರೆಯಾಗಿ ಉಪದೇಶ ಮಾಡಲ್ಪಟ್ಟಿದೆ. ಆದ್ದರಿಂದ ಏನು? ಇದು ಮುಖ್ಯ ಪ್ರಾಣನ ವೃತ್ತಿ ಭೇದವಲ್ಲ, ಇದು ಅದು ಒಂದೇ ಅಲ್ಲ. ಏನಾಗಿದೆ? ತತ್ವಾಂತರಗಳಾಗಿವೆ 11 ಪ್ರಾಣಗಳು ಅಂತ ಸಿದ್ಧ ಮಾಡಿ ಆಯಿತು. ಯಾವುದಲ್ಲಿ? ಸ ಇಂದ್ರಿಯಾಣಿ ತದ್ಯಪದೇಶಾದನ್ಯತ್ರ ಶ್ರೇಷ್ಠಾತ್ ಅಲ್ಲಿ. ಈಗ ಹೇಳ್ತಾ ಇದ್ದಾರೆ ಪ್ರಕೃತ. ಈಗ ನಾವು ವಿಚಾರ ಮಾಡಬೇಕಾದ ಸೂತ್ರ 2ನೇ ಸೂತ್ರದಲ್ಲಿ ಓಂ ಭೇದ ಶ್ರುತೇ, ಓಂ ಭೇದ ಶ್ರುತೇ, ಭೇದ ಶ್ರುತೇ इति ಏಕಪದಾತ್ಮಕಮಿದಂ ಸೂತ್ರಂ. अस्मिन् सूत्रे ಏಕಂ ಪದಂ ವರ್ತತೆ. ಅನ್ವಯ ಹೇಗಾಗುತ್ತೆ ನೋಡಿ. ಇಲ್ಲ, ಒಂದೇ ಇದ್ದೇನೆ, ಅದು ಸೇರಿಸ್ಕೊಳ್ಬೇಕು. ಏನನ್ನ ಸೇರಿಸ್ಕೊಳ್ಬೇಕು? ಹಿಂದೆ ಸಿದ್ಧ ಮಾಡಿತ್ತಲ್ಲ, ಯಾವುದು? ಸ ಇಂದ್ರಿಯಾಣಿ ತದ್ಯಪದೇಶಾದನ್ಯತ್ರ ಶ್ರೇಷ್ಠಾತ್ ಅಂತ ಅಲ್ಲಿ ಏನನ್ನ ಸಿದ್ಧ ಮಾಡಿದ್ದೇವೋ ಅದನ್ನೇ ಇಲ್ಲಿ ಮತ್ತೆ ಇನ್ನೂ ಒಂದು ಕಾರಣದಿಂದ ಅದನ್ನೇ ಸಿದ್ಧ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದನ್ನ ಅನುವಾದ ಮಾಡ್ಕೊಳ್ಬೇಕು. ಏನದು ಅಂದರೆ, ಏಕಾದಶ ಪ್ರಾಣ ಯಾವುದು? ತ ಇಂದ್ರಿಯಾಣಿ ಅಂತ ಇತ್ತಲ್ಲ ಹಿಂದೆ, ತ ಅಂತ ಇತ್ತಲ್ಲ. ತ ಅಂದ್ರೇನು? ತೇ ಅಂತ ಅರ್ಥ. ತೇ ಅಂದ್ರೇನು? ಏಕಾದಶ ಪ್ರಾಣ. ತೇ ಅದನ್ನು ಇಲ್ಲಿ ಅನ್ವಯ ಮಾಡ್ತದೆ. ತೇ ಏಕಾದಶ ಪ್ರಾಣ ಮುಖ್ಯ ಪ್ರಾಣಾತ್ ತತ್ವಾಂತರಭೂತ. ಇದು ಹಿಂದೆ ಮಾಡಿ ಸಿದ್ಧವಾಗಿದ್ದೀವಿ. ಇಲ್ಲೂ ಕೂಡ ಅದನ್ನೇ ಹೇಳಿ, ಕುತಃ ಯಾವ ಕಾರಣದಿಂದ ಅಂದ್ರೆ ಇನ್ನೊಂದು ಕಾರಣ ಅದನ್ನು ಹೇಳ್ತಾ ಇದ್ದೇವೆ. ಯಾವ್ದು ಕಾರಣದಿಂದ ಅಂದ್ರೆ ಭೇದ ಶ್ರುತೇ, ಈ ಸೂತ್ರ ಬಂದಿರ್ತಕ್ಕ. ಇದಕ್ಕೆ ಮತ್ತೊಂದು ಕಾರಣ. ಏಕಾದಶ ಪ್ರಾಣಗಳು ಮುಖ್ಯ ಪ್ರಾಣನಿಗಿಂತ ಬೇರೆ ತತ್ವಗಳೇ ಆಗಿವೆ. ಏಕೆಂದರೆ ಭೇದ ಶ್ರುತೇ, ಶ್ರುತಿಯಲ್ಲಿ ಭೇದದಿಂದ ಹೇಳಿರುವುದರಿಂದ. ಭೇದದಿಂದ ಏನು? ಇದನ್ನೇ ಬೇರೆ ಅದನ್ನೇ ಬೇರೆ, ಬೇರೆ ಬೇರೆಯಾಗಿ ಹೇಳಿರುವುದರಿಂದ ಶ್ರುತಿಗಳಲ್ಲಿ ಹೇಗೆ ಅಂತಕ್ಕಂಥದ್ದು ಭಾಷೆಯಲ್ಲಿ ನೋಡೋಣ. 202ನೇ ಭಾಷ್ಯ ಭಾಗ. ಕುತಶ್ಚ ತತ್ವಾಂತರ ಭೂತಾಃ.
ಕುತಶ್ಚ ಚ ಅಂದ್ರೆ ಏನು ಕುತಃ ಮತ್ತು ಒಂದು ಕಾರಣದಿಂದ ಮತ್ತು ಯಾವ ಕಾರಣದಿಂದ ಇನ್ನೊಂದು ಕಾರಣ. ಸ್ವಾಮಿ ಒಂದು ಕಾರಣ ಅದೇನೋ ಹೇಳಿಬಿಟ್ರಿ ನೀವು, ಆದರೆ ಯಾತಕ್ಕೆ ಇವನು ಇನ್ನೊಂದು ಕಾರಣ ಕೇಳ್ತಾ ಇದ್ದಾನೆ ಅಂದ್ರೆ ಇಷ್ಟೇ. ಒಂದು ಕಾರಣವನ್ನ ಅಲ್ಲಿ ಕೊಟ್ಟು ಶ್ರುತಿಯಲ್ಲೆಲ್ಲ ಶ್ರುತಿ ವಾಕ್ಯವನ್ನು ಹೇಳಿದ್ರು ಅಲ್ಲಿ. ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ ಸರ್ವೇಂದ್ರಿಯಾಣಿ ಚ ಅಂತ ಹೇಳಿ ಪ್ರಾಣ ಮನಸ್ಸು ಮತ್ತೆ ಎಲ್ಲ ಇಂದ್ರಿಯಾಣಿ ಸರ್ವೇಂದ್ರಿಯಾಣಿ ಏಕಾದಶಿ ಪ್ರಾಣ ಅಂತ ಅದೇ ಅದನ್ನ ಬೇರೆ ಬೇರೆಯಾಗಿ ಹೇಳಿತ್ತು. ಪುನಃ ಇಲ್ಲಿ ಯಾತಕ್ಕೆ ಇನ್ನೊಂದು ಸಾರಿ ಕೇಳ್ತಾ ಇದ್ದಾನ ಸ್ವಾಮಿ, ಇನ್ನೊಂದ್ಸರಿ ಇನ್ನೂ ಯಾವ ಕಾರಣದಿಂದ ಹೇಳಿ, ಇನ್ನೊಂದು ಕಾರಣ ಇದೆಯಾ ಹೇಳಿ ಅದು ಯಾಕೆ ಕೇಳ್ತಾ ಇದ್ದಾನೆ ಅಂದ್ರೆ ಶ್ರುತಿಗಳಲ್ಲಿ ಒಂದೊಂದು ಕಡೆ ಒಂದೊಂದು ವಿಧವಾಗಿ ಹೇಳೋದು ಕಂಡು ಬರುತ್ತೆ ನಮಗೆ. ಒಂದು ಕಡೆ ಹೀಗೆ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ ಅದನ್ನೇ ಹಾಗಲ್ಲ ಅಂತ ಹೇಳಿರೋದು ಕಂಡು ಬರ್ತಾರೆ. ಹಾಗೆ ಹೇಳಿಲ್ಲ, ಅದು ಅರ್ಥ ಬೇರೆ ಇರುತ್ತೆ. ಆದರೂ ಕೂಡ ನಾವು ಪದಗಳಿಗೆ ಅರ್ಥ ಮಾಡುವಾಗ ನಾನೊಬ್ಬ ನೋಡ್ರಿ ದೊಡ್ಡ ವೈಯಾಕರಣ ನಾನು ನೋಡಿ. ವೈಯಾಕರಣ ಅನ್ನುವಾಗ ಏನ್ ನಾವು ಎಷ್ಟೋ ಪದಗಳನ್ನ ತಪ್ಪು ಬಳಸ್ತೇವೆ. ತಪ್ಪಂದ್ರೆ ಅಷ್ಟು ಸಾಧುವಲ್ಲದ ಪದಗಳನ್ನ ಬಳಸ್ತೇವೆ. ನಾವು ಇಲ್ಲಿ ಈ ಭಾಷ್ಯವನ್ನ ನಾವು ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ಇದು ಶುದ್ಧವಾದ ಸಂಸ್ಕೃತ, ಹೌದಾನೆ? ಹಾಗಂತ ಇದು ಶುದ್ಧವಾದ ಪ್ರಯೋಗಗಳನ್ನೇ ನಾವು ಬಳಸ್ಬೇಕು. ನಮಗೆ ಗೊತ್ತಿದ್ದಷ್ಟು ಅಷ್ಟೇ, ನಮ್ಗೆ ಗೊತ್ತಿದ್ದವ್ರು ಬೇಕಾದಷ್ಟು ಇರಬಹುದು, ಇಲ್ಲ ಅಂತಲ್ಲ. ಏನು ಗೊತ್ತಿದೆಯೋ ಅದನ್ನು ಶುದ್ಧವಾದಷ್ಟು ಅದನ್ನು ಬಳಸ್ಬೇಕು. ಸೊ ವೈಯಾಕರಣೆ ಅಂತ ಯಾತಕ್ಕೆ ಹೇಳೋದು ಅಂದ್ರೆ ವೈಯಾಕರಣ ಅಂತಲೂ ಒಂದು ಪ್ರಯೋಗ ಇದೆ, ವೈಯಾಕರಣಿ ಅಂತಲೂ ಪ್ರಯೋಗ ಇದೆ. ಏನ್ರಿ ಅವರೇನ್ರಿ, ಓಹೋ ಬಹಳ ದೊಡ್ಡ ವೈಯಾಕರಣಿಗಳು. ಆದರೆ ವೈಯಾಕರಣಿ ಅಂತ ಹೇಳ್ತಕ್ಕಂಥ ಮತ್ತೇನು ವೈಯಾಕರಣರು ನೋಡ್ರಿ, ಅವರು ದೊಡ್ಡ ವೈಯಾಕರಣರು. ತೇ ಮಹಾಂತೋ ವೈಯಾಕರಣ ಅಂತ ಹೇಳಬೇಕೆ ಹೊರತು ತೇ ಮಹಾಂತೋ ವೈಯಾಕರಣಿನಃ ವೈಯಾಕರಣಿನೌ ವೈಯಾಕರಣಿನಃ ಅಂತ ಅಲ್ಲ, ವೈಯಾಕರಣ ಅಂತ ಹೇಳಬೇಕು. ವೈಯಾಕರಣ ಇನ್ನೊಂದು ಒಂದು ಸಣ್ಣದೊಂದು ಹೇಳ್ತೇನೆ, ಎಲ್ಲ ಸ್ವಲ್ಪ ಆಚೆ ಕಡೆ ಹೋಗ್ತಂತ ಇದು. ಯಾಕೆಂದ್ರೆ ಬರೀ ಇದನ್ನೇ ಹೇಳ್ತಾ ಇದ್ರೆ ಸ್ವಲ್ಪ ಏನು ಪ್ರಯೋಗ ತಿಳ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ, ಏನು ಅನ್ಯಥಾ ಯಾರು ಭಾವಿಸಬಾರದು. ಈಗ ಒಂದು ಸ್ವಲ್ಪ ದಿವಸದಲ್ಲಿ ಒಬ್ಬರು ಸಿಕ್ಕಿದ್ರು, ಅವರು ಏನೋ ಮಾತಾಡ್ತಾ ಇಲ್ಲ, ವಿಳಾಸ ಅವರ ಮನೆ ಅಡ್ರೆಸ್ಸು ಹೇಳಿದ್ರು. ಮನೆ ಅಡ್ರೆಸ್ ಕೊಡಿ. ಏನು ಅಡ್ರೆಸ್ ಹೇಳಿದ್ರು, ಏನು ಅಡ್ರೆಸ್ಸು ಏನು ಹೇಳಿದ್ರು, ನಂಬರ್ ನೋಡಿ ಅಂದ್ಬಿಟ್ಟು ಅವ್ರ ನಂಬರ್ ಹೇಳ್ಬಿಟ್ಟು ಇಂಥ ನಂಬರು ಸಿಂಧೂರ, ಅವ್ರ ಮನೆ ಹೆಸರು ಸಿಂಧೂರ ಅಂತ, ಸಿಂಧೂರ ಅಂದ್ಬಿಟ್ಟು ಅಡ್ರೆಸ್ ಹೇಳಿದ್ರು. ಅವರು ತುಂಬ ವಯಸ್ಸಾಗಿದ್ರು, ಒಂದು 85-90, ಒಳ್ಳೆ ಹುದ್ದೆಯಲ್ಲಿದ್ದವರು, ತುಂಬ ಜ್ಞಾನಿಗಳು, ಒಳ್ಳೆಯವರು. ಅವರು ಸಿಂಧೂರ ಅಂತ ಹೇಳಿದ್ರು. ನಾನು ಸ್ವಾಮಿ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ್ತೀನಿ, ಆಗ್ಬೋದಾ ಅಂತ ಕೇಳಿ. ಹೇಳಿ ಅಲ್ಲ ತಪ್ಪು ಅನ್ಯಥಾ ಭಾವಿಸ್ಬಾರ್ದು, ನನಗೆ ಆಕ್ಷೇಪಣೆ ಮಾಡ್ತಾ ಅನ್ಸಿಕೊಳ್ಳಾಗ ನೀವು ಹೇಳಿ. ಕೆಲವರು ಪಾಪ ಏನು ಇದನ್ನು ತಪ್ಪು ತಿಳ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಏನು ಹೇಳಿ, ಏನು ಪರವಾಗಿಲ್ಲ ನೋಡಿ, ನಿಮ್ಮ ಮನೆಗೆ ನೀವು ಏನು ಹೆಸರು ಇಟ್ಟಿದ್ದೀರಿ? ಓ ಸಿಂಧೂರ ಅಂತ ಜೋರಾಗಿ ಹೇಳಿದ್ರು. ಸಿಂಧೂರ ಅಂತಕ್ಕಂಥದ್ದು ನೋಡಿ, ಸಿಂಧೂರ ಅಂತಕ್ಕಂಥದ್ದು ತಪ್ಪು ಪ್ರಯೋಗ. ಸಿಂಧೂರ ಅಂತಂದ್ರೆ ಧಕಾರ ಮಹಾಪ್ರಾಣ ಅಲ್ಲ. ಏನಿದು ಸಿಂಧೂರ? ಏನ್ ಸ್ವಾಮಿ ಏನ್ ನೀವು ಹೇಳೋದು? ಎಲ್ಲರೂ ಹಾಗೆ ಹೇಳ್ತಾರೆ ಸಿಂಧೂರ ಅಂತ. ಸಿಂಧೂರ ಚೂರ್ಣಂ ಸಮರ್ಪಯಾಮಿ, ಪುರೋಹಿತರು ಹಾಗೆ ಹೇಳ್ತಾರೆ, ಸಿಂಧೂರ ಚೂರ್ಣಂ ಸಮರ್ಪಯಾಮಿ ಸಚಿತ್ರ ಚಿತ್ರಂ ಹೇಳ್ತಾರೆ. ಸ್ವಾಮಿ
ಎಲ್ಲರೂ ಹೇಳಬಹುದು. ಆದರೆ ಸಿಂಧೂರ ಅನ್ನೋ ಪದ ಕಾಣಬರೋದಿಲ್ಲ. ಸಿಂಧೂರ ಆದರೆ ಬೇಕಾದ್ರೆ ಯಾವ್ದಾದ್ರು ಡಿಕ್ಷನರಿ ತೆಗೆದು ನೋಡಿ, ಅಮರ ತೆಗೆದು ನೋಡಿ, ಕೋಶ ಯಾವ್ದಾದ್ರು ತೆಗೆದು ನೋಡಿ, ಹಾಗೆ ಇದೆ ಅಂತ. ಹೌದೇ? ಮತ್ತೆ ಏನ್ ಎಲ್ಲ ಹೇಳ್ತಾರಲ್ಲ ಸ್ವಾಮಿ. ಮೊನ್ನೆ ನಮ್ಮನೆ ಪುರೋಹಿತರು ಪೂಜೆಗೆ ಬಂದಿರೋ ಸಿಂಧೂರ ಚೂರ್ಣ ಸಮರ್ಪಯಾಮಿ ಅಂತ ಹೇಳಿದ್ರು. ನೀವು ಗೊತ್ತಿಲ್ಲ ಸ್ವಾಮಿ, ನಮಗೆ ಗೊತ್ತಿಲ್ಲ ಅಂತ ಹೇಳಿದೀನಿ. ನಿಮ್ಗೆ ಇಷ್ಟ ಆಯ್ತು, ನಮಗೇನು ಯಾಕೆ ಹೇಳಿದೆ ಅಂತಿದ್ದ. ಎಷ್ಟೋ ನಾವು ತಪ್ಪು ಇದನ್ನ ಪುರೋಹಿತರು ಹಾಗೆ ತಪ್ಪು ಹೇಳ್ತಾರೆ, ಅವರು ಹೇಳ್ತಾರೆ. ಯಾಕೆ ಅವ್ರ ಪಾಪ ಏನ್ ಗೊತ್ತ, ಅವರೇ ಮಾಡ್ತಕ್ಕಂಥ ಕೆಲವು ಈ ಅವಾಂತರಗಳು ಪುರೋಹಿತರ ಕೆಲ ಅವಾಂತರವಾಗಿರ್ತಾರೆ. ಏನೇನು ಗೊತ್ತಿರೋದು ಇರ್ಲಿ, ಅವೆಲ್ಲ ಬೇಡ. ಈಗ ಭೇದೇನ ವಾಗಾದಿ ದೇಹ ಪ್ರಾಣ ಸರ್ವತ್ರ ಶ್ರೂಯತೆ ದೇಹ ವಾಚಮೂಚು ಇತ್ಯುಪಕ್ರಮ್ಯ ವಾಗಾದೀನ್ ಆಸುರ ಪಾಪ್ಮ ವಿದ್ಧಾನ್. ಈಗ ಸಂದರ್ಭಕ್ಕೆ ಬರ್ತಾ ಇದ್ದಾರೆ ನೋಡಿ. ಯಾತಕ್ಕೆ ನಾವು ತತ್ವಾಂತರ ಭೂತಗಳು ಅಂತ ಹೇಳ್ತಾ ಇದ್ದೇವೆ ಗೊತ್ತೇನು? ಶ್ರುತಿಯಲ್ಲಿ ವಾಗಾದಿ ಪ್ರಾಣಗಳನ್ನು, ಯಾವುದು ಏಕಾದಶ ಪ್ರಾಣಗಳನ್ನು ಮತ್ತೆ ಮುಖ್ಯ ಪ್ರಾಣನನ್ನು ಬೇರೆ ಬೇರೆಯಾಗಿ ಹೇಳ್ತಾ ಇದೆ. ಹೇಳಿದ್ರಲ್ಲ ಸ್ವಾಮಿಯವರು. ಮತ್ತೆ ಇದು ಒಂದು ಕಾರಣ. ಯಾಕೆಂದ್ರೆ ಈ ಒಂದೊಂದು ಕಡೆ ಏನಾಗುತ್ತೆ, ಅಲ್ಲಿ ಹಾಗೆ ಹೇಳಿರ್ತಾರ, ಇನ್ನೊಂದು ಕಡೆ ಹೀಗೆ ಹೇಳಿರ್ತಾರೆ. ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ಆ ಥರ ಹೇಳಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಉದಾಹರಣೆ ಕೊಡ್ತಾ ಇದ್ದೇವೆ. ಇದು ಸರಿಯಾದ ಉದಾಹರಣೆ. ಯಾವುದು ಉದಾಹರಣೆ ಇದು ಅಂತಾರೆ? ಬೃಹದಾರಣ್ಯಕದಲ್ಲಿ ಅದನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ದೇಹವಾಚಂ ಊಚುಹು, ಅವರು ವಾಚಂ ಊಚುಹು, ಅವರು ವಾಕ್ಕನ್ನು ಕುರಿತು ಹೀಗೆ ಹೇಳಿದರು. ಏನಿದು ವಾಕ್ಕನ್ನು ಕುರಿತು ಹೇಳಿದರು? ಇತ್ಯುಪಕ್ರಮ್ಯ, ಹೀಗೆಂದು ಹೇಳಿ, ವಾಗಾದೀನ್ ಆಸುರ ಪಾಪ್ಮ ವಿದ್ಧಾನ್, ವಾಗಾದಿಗಳನ್ನು ಆಸುರ ಪಾಪ್ಮ ವಿದ್ಧಾನ್, ಅಸುರರ ಪಾಪಗಳಿಂದ ಹೊಡೆಯಲ್ಪಟ್ಟವರನ್ನು. ಯಾರು? ಈ 11 ಪ್ರಾಣಗಳು. ನಮಗೇನು ಅರ್ಥ ಆಗೋದಿಲ್ಲ. ಇದು ಸ್ವಲ್ಪ ಸಂದರ್ಭ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ? ಸಂದರ್ಭ ಬೇಕೇ. ಏನು ಸಂದರ್ಭ ಇದು? ಬೃಹದಾರಣ್ಯಕದಲ್ಲಿ ಈ ಪ್ರಾಣೋಪಾಸನೆಯ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಈ ಒಂದು ಬರತಕ್ಕಂಥ ಒಂದು ಭಾಗ ಇದೆ. ಇಲ್ಲಿ ಬೃಹದಾರಣ್ಯಕದಲ್ಲಿ ಪ್ರಾಣೋಪಾಸನೆಯಲ್ಲಿ ಬರತಕ್ಕಂಥ ಸಂದರ್ಭ ಇದು. ಏನ್ ಸಂದರ್ಭ? ಆಸುರ ಪಾಪ್ಮ ವಿದ್ಧಾನ್ ಅಂದ್ಬಿಟ್ರು. ಏನು ಅಸುರಲ್ಲಿದ್ರು ಅವ್ರು ಯಾರು ಅವ್ರ ಪಾಪದಿಂದ ಹೊಡೆದ್ರು ಅಂದ್ರೆ ಏನು ಅರ್ಥ ಅಂತಂದ್ರೆ ನೋಡಿ, ಅಲ್ಲೇ ಅದು ಆ ಕೈಗೆ ಬರುತ್ತೆ. ಹೇಳ್ತಾರೆ, ಏನ್ ಹೇಳ್ತಾರೆ? ಈ ಒಂದು ಕಲ್ಪ ಅಂತ ಏನಿದೆ, ಯಾವುದು ನಮ್ಮ ಈ ಕಲ್ಪ ಅಂದ್ರೆ ಏನು? ಈ ಯಾವ ಒಂದು ಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮ, ಅವನು ಆಳುವ ಒಂದು ಸಮಯಕ್ಕೆ ಎಷ್ಟು ಸಮಯ ಆಳ್ತಾನೋ ಅದು ಆ ಕಲ್ಪ. ಇವಾಗ ನಾವು ಪ್ರಕೃತಾನು ಹಿರಣ್ಯಗರ್ಭ ಆಳ್ತಾ ಇದೆಯಲ್ಲ, ಇದಕ್ಕೆ ಯಾವ ಕಲ್ಪ ಇದೆ? ನಾವಿರ್ತಕ್ಕಂಥದ್ದು ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರ ಹೇಳ್ತಾರೆ. ಪ್ರತಿದಿನ ಹೇಳ್ತೇವೆ ನಾವು. ಇದ್ಯಾವುದು? ಶ್ವೇತವರಾಹ ಕಲ್ಪ. ಈ ಶ್ವೇತವರಾಹ ಕಲ್ಪಕ್ಕೆ ಯಾರು ಅಧಿಪತಿ? ಪ್ರಜಾಪತಿ. ಇವನು ಏನ್ ಮಾಡಿದ? ಇವನು ಹೀಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಸೃಷ್ಟಿ ಅಂತೆ, ಪ್ರಾಣಿಗಳ ಸೃಷ್ಟಿ, ಅವ್ರ ಕಾರ್ಯ ಮಾಡ್ತಾನೆ. ಇದನ್ನೆಲ್ಲ ಹೇಗೆ ಮಾಡ್ತಾನೆ ಅಂದ್ರೆ, ಅವನು ತನ್ನ ಹಿಂದೆ ಇತ್ತಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ ಸಂಸ್ಕಾರ ಫಲದಿಂದ ಏನು ಮಾಡ್ತಾ ಇದ್ದಾನೆ. ಸರಿ, ಆಯ್ತು. ಏನಾಯ್ತು ಅಂತಂದ್ರೆ ನೋಡಿ, ಹಿಂದೆ ಏನಾಗಿದ್ರು? ಈ ಪ್ರಾಜಾಪತ್ಯ ಅಂದ್ರೆ ಪ್ರಜಾಪತಿಯ ಮಕ್ಕಳು, ಅವೆಲ್ಲ ಪ್ರಜಾಪತಿ ಹಿರಣ್ಯಗರ್ಭ ಈ ಶ್ವೇತವರಾಹ ಕಲ್ಪಕ್ಕೆ ಹಿಂದೆ ಅಲ್ಲಿಗೊಬ್ಬ ಪ್ರಜಾಪತಿ ಇದ್ದ. ಆ ಪ್ರಜಾಪತಿಯ ಮಕ್ಕಳು ಪ್ರಾಜಾಪತ್ಯರು. ಅವರು ಯಾರು? ಅವರು 2 ವಿಧ, ದೇವತೆಗಳು, ಅಸುರರು. ಇದರಲ್ಲೂ ಬರುತ್ತವೆ ಛಾಂದೋಗ್ಯದಲ್ಲಿ ಕೊನೆ 8ನೇ ಅಧ್ಯಾಯದಲ್ಲಿ. ಏನು? ಆ ವಿರೋಚನ ಮತ್ತೆ ಇಂದ್ರ
ಅವ್ರು ಯಾರವರು? ಪ್ರಜಾಪತಿಯ ಮಕ್ಕಳು. ಅವರಪ್ಪ ಅವನು ಪ್ರಜಾಪತಿ, ಇಬ್ಬರು ಮಕ್ಕಳು ಅಂತ ಹೋದ್ರು. ಅದು ಕಥೆ ಬ್ಯಾದಿಗಳು ಇದೆ. ಹಾಗೆ ದೇವತೆಗಳು ಮತ್ತು ಅಸುರರು ಅಂತ ಇಬ್ಬರು ಅವನಿಗೆ ಅವನ ಪ್ರಜಾಪತಿಯರು ಅಂದ್ರೆ ಪ್ರಜಾಪತಿಯಿಂದ ಬಂದವರು. ಯಾರಿವರು? ಇವರು ಏನಾಯ್ತು? ಯಾಕೆ ದೇವತೆಗಳು ಅಸುರರು ಹಾಗೆ ಹೀಗೆ ಅಂತಂದ್ರು ಅಂದ್ರೆ, ಈ ಒಂದು ಪ್ರಜಾಪತಿ ಅಂತ ಇದ್ನಲ್ಲ, ಅವನು ಪೂರ್ವ ಜನ್ಮದಲ್ಲಿ, ಅವನ ಹಿಂದಿನ ಜನ್ಮದಲ್ಲಿ, ಹಿಂದಿನ ಪ್ರಜಾಪತಿ ಇದ್ದ ಆವಾಗ ವಾಕ್ಯ ಮುಂತಾದ ಏಕಾದಶ ಪ್ರಾಣಗಳು ಏನಾಗಿದ್ರು? ಆಗಲೂ ಕೂಡ ಎರಡು ಬಗೆಯಾಗಿದ್ರು. ಯಾವುದು? ವಾಕ್ಯ ಮುಂತಾದ ಏಕಾದಶ ಪ್ರಾಣಗಳು ಎರಡು ಬಗೆ. ಅಂದ್ರೇನು? ವಾಕ್ಕು ಕೂಡ ಎರಡು ಬಗೆ. ಒಂದು ದೈವಿಕ, ಇನ್ನೊಂದು ಆಸುರ. ಹೀಗೆ ಪ್ರತಿಯೊಂದು ಕೂಡ 11. ವಾಕು, ಶ್ರವಣ ಎಲ್ಲ ಪ್ರತಿಯೊಂದು ಕೂಡ ಎರಡು ವಿಧವಾಗಿತ್ತು. ಹೇಗೆ ಎರಡು ವಿಧವಾಗಿತ್ತು ಅಂತಂದ್ರೆ, ಆ ಎರಡು ಬಗೆಯಾಗಿದ್ದವರಿಗೆ ಒಂದು ಬಗೆಯವರಿಗೆ ದೇವತೆಗಳು, ಇನ್ನೊಂದು ಬಗೆ ಅಸುರರು. ಯಾಕೆ ಅವರಿಗೆ ಡಿವಿಷನ್ ಕಾರಣ ಏನು ಅಂತಂದ್ರೆ, ಆ ಜನ್ಮದಲ್ಲಿ ಶಾಸ್ತ್ರೀಯವಾದ ಜ್ಞಾನ ಕರ್ಮಗಳಿಂದ ಭಾವಿತರಾಗಿರ್ತಕ್ಕಂಥವರು ದೇವತೆಗಳು. ಶುರು ಮಾಡಿರ್ತಾನೆ ಪ್ರಜಾಪತಿ, ಶಾಸ್ತ್ರೀಯವಾದ ಜ್ಞಾನ ಕರ್ಮ ಮಾಡಿರ್ತಾನೆ, ಬೇರೆ ಲೌಕಿಕ ಕರ್ಮಗಳನ್ನು ಮಾಡಿರ್ತಾನೆ. ಅಂದ್ರೇನು? ಶಾಸ್ತ್ರೀಯವಾದ ಜ್ಞಾನ ಕರ್ಮಗಳಿಂದ ಭಾವಿತರಾದ ದೇವತೆಗಳು. ಮತ್ತೆ ಇನ್ನೊಂದು ವೇಳೆ ಹಾಗಾಗಿ ಶಾಸ್ತ್ರೀಯ ಅಂದ್ರೆ ಅವನೇನು ಪಾಪ ಮಾಡಿದ್ದೆ ಅಂತ ಪ್ರಜಾಪತಿ ಪಾಪ ಅಲ್ಲ. ಎರಡು ವಿಧ, ಒಂದು ಶಾಸ್ತ್ರೀಯ, ಒಂದು ಲೌಕಿಕ ಅಷ್ಟೇ. ಶಾಸ್ತ್ರೀಯವಾದ ಜ್ಞಾನ ಕರ್ಮಗಳಿಂದ ಭಾವಿತರಾದವರು ದೇವತೆಗಳು. ಇನ್ನೊಂದು ಸ್ವಭಾವಕ್ಕೆ ಅನುಗುಣವಾಗಿ, ನಾವೆಲ್ಲ ಸ್ವಭಾವಕ್ಕೆ ಅನುಗುಣವಾಗಿ ಲೌಕಿಕ ಜ್ಞಾನದಿಂದ ಏನಾಯ್ತು? ಒಂದು ದೃಷ್ಟ ಪ್ರಯೋಜನ, ನಮಗೆ ಅದು ಬೇಕು, ಐಹಿಕ ಭೋಗ ಬೇಕು, ದುಡ್ಡು ಬೇಕು, ದುಡ್ಡು ಬೇಕು, ಕೀರ್ತಿ ಬೇಕು, ಇಷ್ಟರಲ್ಲೇ ನಾವು ಹೀಗೆ ದೃಷ್ಟ ಪ್ರಯೋಜನವುಳ್ಳ ಜ್ಞಾನ ಕರ್ಮಗಳಿಂದ ಭಾವಿತರಾದವರು ಅಸುರರು ಅಷ್ಟೇ. ಅವರೇನು ಪಾಪಿಗಳು ಅಂತೇನು ಅಲ್ಲ. ಒಂದು ಶಾಸ್ತ್ರೀಯವಾದ ಕರ್ಮ ಅಂದ್ರೆ ಏನು? ನಾನು ಈ ದೃಷ್ಟ ಪ್ರಯೋಜನ ಅಂತ ಹೇಳಿದೆ, ಅದರಿಂದ ಬೇರೆಯಾಗಿ ಅದಕ್ಕಿಂತ ಹೆಚ್ಚಾದ ಬೇರೆ ಪ್ರಯೋಜನಗಳಿಂದ ಪಡೆದುಕೊಳ್ಳಬೇಕು ಅಂತ ಹೇಳ್ತಕ್ಕಂಥವ್ರು ದೇವತೆಗಳು. ಮತ್ತೆ ಸಾಕು, ನಮಗೆ ಇಷ್ಟ ಸಾಕಿದೆ ಲೌಕಿಕ ಪ್ರಯೋಜನ, ಏನು ಮಕ್ಕಳು, ಮೊಮ್ಮಕ್ಕಳು, ದುಡ್ಡು, ದುಡ್ಗಾಣಿ, ಮನೆ, ಮಠ, ಕೀರ್ತಿ ಎಲ್ಲ ಇಷ್ಟು ಸಾಕು ಅಂತ ಅವರದ್ದು ಭಾಗ, ಅವ್ರಿಗೆ ಬೇಕಾದಷ್ಟು ಇದಾವಲ್ಲ. ಇಂತಹ ಕರ್ಮಗಳಿಂದ ಭಾವಿತರಾದ್ರು ಅಸುರರು. ಹೀಗೆ ಪಾಪಿಗಳು ಅಂತಲ್ಲ. ಹೀಗಿರ್ಬೇಕಾದ್ರೆ ಈ ದೇವತೆಗಳಿದ್ದಾರಲ್ಲ, ಯಾರು ಜ್ಞಾನ ಕರ್ಮ, ಶಾಸ್ತ್ರೀಯವಾದ ಜ್ಞಾನ ಕರ್ಮಗಳಿಂದ ಭಾವಿತರಾದವರು, ಅವರು ಅಲ್ಪಸಂಖ್ಯಾತರು. ಮತ್ತೆ ಅಸುರರು ಬಹುಸಂಖ್ಯಾತರು. ಯಾವಾಗ ಎರಡು ಕಡೆ ಪಾರ್ಟಿ ಬಂತು, ಸ್ಪರ್ಧೆ ಸಮಾನವಾಗಿರುತ್ತೆ, ಸಾಮಾನ್ಯವಾಗಿರುತ್ತೆ. ಇಬ್ಬರಿಗೂ ಸ್ಪರ್ಧೆ ಆಯ್ತು. ಆವಾಗ ಸ್ಪರ್ಧೆ ಆದಾಗ ಏನ್ ಮಾಡಿದ್ರು ದೇವತೆಗಳು? ನಾವು ಬಹಳ ಕಮ್ಮಿ ಜನ ಇದ್ದೇವೆ, ಈ ಅಸುರರಾದರೂ ಬಹಳ ಜನ ಇದ್ದಾರೆ, ಅವರಿಗೆ ಲೌಕಿಕ ಭಾವಿತರಾದವರವರು ಅಷ್ಟೇ, ಅವ್ರಿಗೇನು, ಆದ್ರೆ ಬಹಳ ಜನ ಇದ್ದಾರೆ, ನಾವು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಹೇಗೆ ಎದುರಿಸ್ಬೇಕು ಅಂತಂದ್ರೆ ಯಜ್ಞಯಾಗಗಳಿಂದ ಮಾತ್ರ ಅವರನ್ನ ಎದುರಿಸ್ಬೇಕು. ಯಾಕೆ? ಅವರಿಗೆ ಶಾಸ್ತ್ರೀಯವಾದ ಜ್ಞಾನ ಕರ್ಮ ಎರಡರಿಂದಲೂ ಭಾವಿತರಾಗಿಲ್ಲ. ಅವರು ಲೌಕಿಕ ಜ್ಞಾನದಿಂದ ಭಾವಿತರಾಗಿರ್ತಕ್ಕಂಥವ್ರು. ನಾವು ಶಾಸ್ತ್ರೀಯವಾದ ಜ್ಞಾನ ಕರ್ಮ, ಶಾಸ್ತ್ರೀಯವಾದ ಜ್ಞಾನ, ಶಾಸ್ತ್ರೀಯವಾದ ಕರ್ಮ ಇವುಗಳಿಂದ ಭಾವಿತರಾದವರು. ನಾವು ಇದರಿಂದ ಅವ್ರನ್ನ ಮೀರಬಹುದು, ಗೆಲ್ಲಬಹುದು ಅಂತ ಯೋಚನೆ ಮಾಡ್ಕೊಂಡ್ರು. ಸುಮ್ಮನೆ ಯುದ್ಧ ಮಾಡ್ಕೊಂಡು ಸೋತ್ಕೊಳ್ಳೋದು ಬೇಡ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಶಾಸ್ತ್ರೀಯ ಜ್ಞಾನ ಕರ್ಮ ಗೊತ್ತಿಲ್ಲ ಅವ್ರಿಗೆ. ಅವ್ರು ಲೌಕಿಕರವರು, ಲೋಕಾಯತಿಕರು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು? ಶುರು ಮಾಡಿದ್ರು ಯಾಗ. ಯಾವುದು? ಅಗ್ನಿಷ್ಟೋಮ, ಜ್ಯೋತಿಷ್ಟೋಮ,
ಯಾಗಗಳೆಲ್ಲ ಮುಖ್ಯವಾದ, ಅದರಲ್ಲಿ 7 ಸಂಸ್ಥೆ ಇದೆ. ಹಿಂದೆ ಒಂದು ಹೇಳಿದ್ದೆ, ಇನ್ನೊಂದ್ಸಲ ಬೇಕೆ ಟೈಮ್ ಆಯ್ತು, ಇನ್ನೊಂದ್ಸಲ ಹೇಳ, ಬಹಳ ಉದ್ದದ ವಿಚಾರ ಅದು. ಹೀಗೆ ಜ್ಯೋತಿಷ್ಠೋಮ ಶುರು ಮಾಡಿದ್ರು. ಜ್ಯೋತಿಷ್ಠೋಮವನ್ನು ಶುರು ಮಾಡಿ ಅಲ್ಲಿ ಮುಖ್ಯವಾದ ಭಾಗಕ್ಕೆ ಬಂದರು. ಎಲ್ಲ ಯಜ್ಞ ಮಾಡ್ತಾ ಇದ್ದಾರೆ, ಎಲ್ಲ ಸಾಂಗವಾಗಿ ನಡೀತಾ ಇದೆ. ಈಗೇನ್ ಮಾಡಬೇಕು? ಮುಖ್ಯವಾದ ಭಾಗ ಬಂದಿದೆ. ಮುಖ್ಯವಾದ ಭಾಗ ಯಾವುದು? ಉದ್ಗೀತ, ಉದ್ಯಾನ. ಏನ್ ಮಾಡಿದ್ರು? ಎಲ್ಲ ಇದ್ರು. ಆ ಒಂದು ಬ್ರಹ್ಮ ಅಂತ ಏನು ಕೂತಿದ್ದ ಅವನು ಬಂದ, ಅವನು ನೋಡ್ದ, ಓಹೋ, ಈಗ ಆ 11 ಇಂದ್ರಿಯಗಳು ಇತ್ತಲ್ಲ, ಅದರಲ್ಲಿ ವಾಕ್ಯನ್ನ ಕುರಿತು ಮೊಟ್ಟ ಮೊದಲಿಗೆ ವಾಕ್ಯನ್ನ ಕುರಿತು ಎಲೈವ ನೀನು ಈಗ ಉದ್ಗಾನ ಮಾಡು ಅಂತ ಹೇಳ್ದ. ಏನು? ಸಾಮಗಳಿಂದ ಉದ್ಗಾನ ಮಾಡು ಅಂತ. ಏನು ಉದ್ಗಾನ ಮಾಡು ಅಂದ್ರೆ, ಸಾಮದಿಂದ ಈ ವಾಕು ಉದ್ಗಾನ ಮಾಡಿದ್ದೇ ಆದರೆ ಅದು ಪೂರ್ತಿ ಆಗಿಬಿಟ್ರೆ ಆಗ ಇವರಿಗೆ ವಿಪುಲವಾದ ಅಪರಿಮಿತ, ಇಷ್ಟು ಅಂತ ಇಲ್ಲ, ಶಕ್ತಿ ಬರುತ್ತೆ. ಆವಾಗ ಈ ಅಸುರರು ಹೆಸರಿಂದ ನಾಶವಾಗಿಬಿಡ್ತಾರೆ. ಇದು ಮುಖ್ಯವಾದ ಉದ್ಗಾನ ಕರ್ಮ. ಉದ್ಗಾನ ಕರ್ಮ ಮಾಡು ಅಂತ ಹೇಳಿದ್ರು. ಸರಿ, ವಾಕ್ ಬಂದ, ಸರಿ ಶುರು ಮಾಡಿಬಿಟ್ಟ ಉದ್ಗಾನ ಕರ್ಮ. ಈ ಶುರು ಮಾಡದ ಇದೇ ಶುರು ಮಾಡಬೇಕು, ಅಷ್ಟರಲ್ಲಿ ಏನಾಗೋಯ್ತು, ಈ ವಿಚಾರ ಅಸುರರಿಗೆ ತಿಳಿದ್ಬಿಡ್ತು. ನೋಡಿ ಹೇಗೆ ಇನ್ಫಾರ್ಮೇಶನ್ ಆಯ್ತು, ಅಲ್ಲೇ ಯಾರೋ ಇದ್ರೋ ಗೊತ್ತಿಲ್ಲ, ಇವತ್ತಿಗೂ ಇದೆಲ್ಲ ನಡೆಯುತ್ತೆ ನೋಡಿ. ಏನೋ ಮಾಡ್ತಾರೆ, ಯಾರೋ ವಿಚಾರ ಗೊತ್ತಾಗ್ಬಿಡುತ್ತೆ, ಬಂದು ಕೇಳಿಸ್ಬಿಡ್ತಾರೆ. ಅವರು ಅಸುರು ಗೊತ್ತಾಗೋಯ್ತು, ಓಹೋ, ಈ ದೇವತೆಗಳು ಈ ಯಜ್ಞ ಕರ್ಮದಿಂದ ನಮ್ಮನ್ನು ಸೋಲಿಸೋಕೆ ನೋಡ್ತಾ ಇದ್ದಾರೆ, ಅದರಲ್ಲಿ ಕೊನೆ ಭಾಗಕ್ಕೆ ಬಂದ್ಬಿಟ್ಟಿದ್ದಾರೆ. ಉದ್ಗಾನ ಕರ್ಮ ನಡೀತಾ ಇದೆ, ಇನ್ನೇನು ನಡೀತಾ ಇಲ್ಲ, ಇನ್ನೇನು ಶುರು ಆಗುತ್ತೆ. ಏನಾದರೂ ಇದು ಸಂಪೂರ್ಣವಾಗಿ ಬಿಟ್ರೆ, ಉದ್ಗಾನ ಕರ್ಮ ಈ ವಾಕ್ ಸಂಪೂರ್ಣ ಮಾಡಿಬಿಟ್ರೆ, ಓ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳಿದ್ರು. ಏನ್ ಮಾಡಿದ್ರು? ಸೀದಾ ವಾಯು ವೇಗದಿಂದ ಬಂದ್ಬಿಟ್ರು. ಎಲ್ಲಿಗೆ? ಯಜ್ಞ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ. ಯಜ್ಞ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ ಆ ಉದ್ಗಾನ ಇನ್ನೇನು ಶುರು ಮಾಡ್ದ, ಉದ್ಗಾನ ಮಾಡಿದ್ನಲ್ಲ, ಆಗ ತಮ್ಮ ಪಾಪಗಳಿಂದ, ಅಂದ್ರೆ ಏನೋ ಲೌಕಿಕರವರು, ಅವ್ರು ಶಾಸ್ತ್ರವಾಗಿ ಏನು ಗೊತ್ತಿಲ್ಲ, ಅವರು ಲೌಕಿಕ ಅವಡೆ ಬಡೆ ಕಿತ್ಕೋ ಅಷ್ಟೇ ಏನೋ ಒಂದು ಲೌಕಿಕವಾಗಿ ಮಾಡ್ತಾ ಇದ್ರು. ಆ ಒಂದು ಪಾಪದಿಂದ ಆ ವಾಕನ್ನ ಹೊಡೆದರು. ಅಂದ್ರೆ ಹೊಡೆದರು ಅಂದ್ರೆ ಏನು? ಹೊಡೆದಿಲ್ಲ, ಆ ವಾಕ್ ಜೊತೆಗೆ ಆ ತಮ್ಮ ಒಂದು ಪಾಪವನ್ನ ಸೇರಿಸ್ಬಿಟ್ರು. ಎಲ್ಲ ಶಕ್ತಿ ಇತ್ತು, ಸೇರಿಸ್ಬಿಟ್ರು. ಅದು ಇಲ್ಲಿ ಇದೇನು ದೇಹವಾಚ ಮುಚು ಅಂದ್ರೆ ಅವರು ವಾಕನ್ನು ಕುರಿತು ಹೇಳಿದರು. ಇದು ಯಾವ ಸಂದರ್ಭ ಇದು? ಅದು ಹೇಳಿದ್ರಲ್ಲ, ಹೇ ವಾಕ್, ನೀನು ನಮಗಾಗಿ ಉದ್ಗಾನವನ್ನು ಮಾಡು ಅಂತ ಹೇಳಿದ್ರು. ದೇಹವಾಚ ಮುಚು. ಆಮೇಲೆ ಏನಾಯ್ತು? ಇತ್ಯುಪಕ್ರಮ್ಯ ವಾಗಾದಿ ಆಸುರ ಪಾಪವಿಲ್ಲ. ಇಲ್ಲಿ ಬಂತು. ಅವ್ರೇನ್ ಮಾಡಿದ್ರು? ತಮ್ಮ ಪಾಪಗಳಿಂದ ಈ ಒಂದು ವಾಕ್ಯನ್ನ ಸೇರಿಸ್ಬಿಟ್ರು. ನೋಡಿ ಶುರುವಾಗೋಯ್ತು. ಏನ್ ಮಾಡಿದ್ರು? ಇಲ್ಲಿ ಪಾಪ ಅಂದ್ರೆ ಏನು? ಏನ್ ಪಾಪ? ಅವರೇನ್ ಪಾಪ ಮಾಡಿದ್ರು ಲೌಕಿಕರು? ಪಾಪ ಏನೋ ಇದ್ರು, ಪಾಪ ಏನ್ ಮಾಡುದು ಅಂದ್ರೆ, ಈ ವಾಕು ಅಂತ ಏನಿದೆ ಅದು ಪಾಪವನ್ನು ಸೇರಿಸ್ಬಿಟ್ರು ಅಂದೇನು? ಯಾವ ಮಾತನ್ನ ಆಡಬಾರದೋ ಆ ಮಾತನ್ನ ಆಡುವುದು, ಯಾವುದನ್ನ ಹೇಳಬಾರದೋ ಅದನ್ನ ಬಾಯಿನಿಂದ ಹೇಳುವುದು, ಇಂತಹದ್ದು. ಹಾಗೇನಾಯ್ತು? ಇವರು ಉದ್ಯಾನ ಕರ್ಮ ಮಂತ್ರ ಇಂಥ ಎಲ್ಲ ಆ ಮಂತ್ರಗಳನ್ನ ಯಾವ ರೀತಿ ಹೇಳಬಾರದೋ ಆ ರೀತಿ ಹೇಳೋಕೆ ಶುರು ಮಾಡಿಬಿಟ್ಟು ಅದು ವಾಕು. ಏನಾಯ್ತು? ಏನೂ ಆಗಿಲ್ಲ. ಅಯ್ಯಯ್ಯೋ, ಇವು ದೇವತೆ, ಅಯ್ಯೋ ಕೆಟ್ಟ ಹೋಯ್ತು ಕೆಲಸ. ಯಾಕೆ? ಉದ್ಯಾನ ಕರ್ಮ ನಡೀಲೇ ಇದ್ರಲ್ಲ ಅಂತ ಹೇಳಿದ್ರು. ಆಮೇಲೆ ಏನ್ ಮಾಡಿದ್ರು? ಆ ಶ್ರೋತೃ ಅವ್ರಿಗೆ ಕೇಳಿದ್ರು,
ಅದು ಬಂತು, ಅದಕ್ಕೂ ತನ್ನ ಪಾಪಗಳಿಂದ ಹೊಡೆದ್ರು ಇವರು. ಆಗ ಏನಾಯ್ತು, ಅದು ಕೇಳಬಾರ್ದನ್ನೆಲ್ಲ ಕೇಳೋದು. ನೋಡಿ, ಇದು ಯಾವತ್ತೋ ಉಪನಿಷತ್ತಲ್ಲಿ ಸಾವಿರಾರು ವರ್ಷಗಳ ಹಿಂದೆ, ಆಗ ದೇವತೆಗಳಿಗೂ ಮತ್ತೆ ಅಸುರರಿಗೂ ಏನೋ ಒಂದು ಕಾಂಪಿಟೇಷನ್ ಸಾಧ್ಯ ನಡೆದಿದೆ, ಏನೋ ಆ ಸಂದರ್ಭ ಇಟ್ಕೊಂಡು ಹೇಳಿದ್ರು. ಇವತ್ತಿಗೂ ಎಷ್ಟರ ಮಟ್ಟಿಗೆ ಸಿಂಧುವಾಗಿದೆ ನೋಡಿ, ಇವತ್ತು ಇದೇ ನಡೀತಾ ಇರ್ತಕ್ಕಂಥ. ಏನೋ ಒಳ್ಳೇದು ಮಾಡಬೇಕು ಅಂತ ಹೋಗ್ತೇವೆ, ಅಷ್ಟೊಳಗೆ ಏನಾಗುತ್ತೆ, ಯಾವುದೋ ಟಿವಿನೋ ಇನ್ಯಾವುದೋ ನೋಡ್ಬಿಡ್ತೇವೆ, ಅಲ್ಲಿ ಏನೋ ನೋಡಬಾರ್ದು ಬಂದಿರುತ್ತೆ, ಕೇಳಬಾರ್ದು ಬಂದಿರುತ್ತೆ, ಕೇಳ್ಬಿಡ್ತೇವೆ, ಇಲ್ಲಿ ಬಂದು ಮಂತ್ರ ಏನೋ ಕೆಟ್ಟದಾಗಿ ಹೇಳ್ಬಿಡ್ತೇವೆ, ಬೋದಾಯ್ತು. ಅದು ಮನಸ್ಸಲ್ಲಿ ಅದೇ ಇವತ್ತು ಅದೇ ಆಗ್ತಾ ಇರೋದು, ಯಾವತ್ತೇ ಆಗಿತ್ತು. ಇಲ್ಲಿ ಏನ್ ಮಾಡಿದ್ರು, ಇವಾಗ ಹೀಗೆ ಹೇಳಿ ಏನು 11 ಪ್ರಾಣಿಗಳಿಗೂ ಕೂಡ ಇದೇ ಕಥೆ ಆಗೋಯ್ತು. ಬರೋದು ಇವರು ಪಾಪದಿಂದ ಹೊಡೆಯೋದು, ಅವ್ನು ಕೇಳಬಾರ್ದನ್ನ ಕೇಳೋದು ಮಾಡೋದು, ಮುಟ್ಟಬಾರ್ದನ್ನ ಮುಟ್ಟು ಅಂತ ಮಾಡೋದು, ಇವನು ಮಾಡಬಾರ್ದನ್ನ ಮಾಡುವಂತ ಮಾಡೋ ಹಾಗೆ ಮಾಡೋದು, ಇದೆ ಇವತ್ತದ ನಡೀತಾ ಇದೆಯಲ್ಲ. ಹೀಗೆ ಏನಾಯ್ತು ಆಗೋಯ್ತು. ಇವ್ರದ್ದು ಪಾಪ ಏನಾಯ್ತು, ಸೋಲಿಸ್ಬೇಕು ಅಂತ ಇದ್ರು, ಏನು ಹೀಗಾಗೋಯ್ತು ಯೋಚನೆ ಮಾಡ್ತಾ ಇದ್ದಾರೆ. ಆಗ ಆ ಒಂದು ಬ್ರಹ್ಮಸ್ಥಾನದಲ್ಲಿ ಕೂತಿದ್ನಲ್ಲ, ಅವನು ಹೇಳ್ದ ನೋಡಿ, ಅದೀವ ಬರುತ್ತೆ ಇಲ್ಲಿ. ಅವಸರಪ್ಪ ಇದು ಉಪನ್ಯಾಸ ಇಷ್ಟನ್ನು ಹೇಳಿ, ಉಪಸಂಹೃತ್ಯ ವಾಗಾದಿ ಪ್ರಕರಣಂ, ಅದೇನು ವಾಗಾದಿ ಪ್ರಕರಣವನ್ನು ಉಪಸಂಹಾರ ಮಾಡಿ, ಅಯ್ಯೋ 11 ಪ್ರಾಣಗಳಿಗೂ ಕೂಡ ಉಪಸಂಹಾರ ಮಾಡಿಬಿಟ್ಟು, ಅವ್ರು ಎಲ್ಲ ಆಯ್ತು, ಎಲ್ಲ ಪಾಪ ಅವ್ರು ಉದ್ಯಾನ ಮಾಡೋದು ಶುರು ಮಾಡೋದು, ಅವರ ಆ ಪಾಪದಿಂದ ಹೊಡೆಯೋದು. ಇವ್ರೇನ್ ಮಾಡಿದ್ರು, ಇವ್ರಿಗೆ ಏನಾಗುತ್ತೆ, ಮಾಡಬಾರ್ದು ಮಾಡೋದು, ಹೇಳಬಾರ್ದು, ಹೀಗೆ ಇದು ಮಾಡಿ ಕೆಟ್ಟು ಮಾಡು. ಆಗೇನು ಉತ್ತರ ಮಾಡ್ತೀಯ, ವಾಗಾದಿ ಪ್ರಕರಣ ಆಯ್ತು. ಆವಾಗ ಏನ್ ಮಾಡಿದ್ರು ಆ ಪ್ರಜಾಪತಿ, ಅಥ ಹೇ ಮಮಾಸನ್ಯಂ ಪ್ರಾಣಮೋಚು, ಇದು ನೋಡಿ ಅದು ಬೇರೆ ಆಯ್ತು, 11 ಪ್ರಾಣಗಳನ್ನು ಬೇರೆ ಆಯ್ತು. ಈಗ ಅಥ ಆಮೇಲಿಂದ ಇದನ್ನು ಬೇರೆ ಆಗಿ ಹೇಳಿದ್ದಾರೆ, ಆಮೇಲಿಂದ ಅವ್ರ ಕೈಲಾಗಲಿಲ್ಲ, ಏಕಾದಶ ಪ್ರಾಣಗಳ ಕೈಲಾಗಲಿಲ್ಲ. ಈಗ ಏನ್ ಮಾಡಿದ್ರು, ಹೇಮಮಾಸನ್ಯಂ. ಇಲ್ಲಿ ಹೇಮಮಾಸನ್ಯಂ ಅಂತ ಏನ್ ಅರ್ಥ, ಆಸನ್ಯ ಅಂತಂದ್ರೆ ಅರ್ಥ ಆಗುತ್ತೆ. ಆಸನ್ಯ ಅಂದ್ರೇನು, ಹಾಸ್ಯೆ ಹವಂ ಆಸನ್ಯಂ ಅಂತ ಅರ್ಥ. ಹಾಸ್ಯ ಅಂದ್ರೇನು, ಹಾಸ್ಯ ಅಂದ್ರೆ ಮುಖ, ಹಾಸ್ಯೆ ಭವಂ ಆಸನ್ಯಂ, ಹೌದಾನೆ, ಅಂದ್ರೆ ಮುಖದಲ್ಲಿದ್ದು ಅವನು ಯಾರು, ಮುಖ್ಯ ಪ್ರಾಣ. ಹೀಗೆ ಮುಖ್ಯ ಪ್ರಾಣ ಆಸನ್ಯ ಗೊತ್ತಾಯ್ತು. ಈ ಹೇಮಂ ಆಸನ್ಯಂ ಅಂದ್ರೇನು, ಚಂದವನನ್ನು ಏನಿದು ಅರ್ಥ ಆಗಿಲ್ಲ ಅಂದ್ರೆ ನೋಡಿ, ಇದಕ್ಕೆ ಪದ ವಿಭಾಗವನ್ನು ಹೇಗೆ ಮಾಡ್ಬೇಕು ಅಂತೇನು, ಹೇಮಂ ಆಸನ್ಯಂ ಅಂತ ಅಲ್ಲ, ಮತ್ತೇನು, ಅಥ ಹ ಇಮಂ ಆಸನ್ಯಂ, ಇಷ್ಟೇ ನೋಡಿ, ಎಷ್ಟು ಸುಲಭವಾಗಿದೆ. ಅದು ನೋಡಿದ್ರೆ ಗೊತ್ತಾಗೋದಿಲ್ಲ, ಏನು ಹೇಮಂ ಆಸನ್ಯಂ ಅಂತ ಬರೆದು ಬಿಟ್ಟಿದ್ದಾರಲ್ಲ, ಹೇಮಂ ಅಂತಂದ್ರೇನು, ಆಸನ್ಯ ಸರಿ, ಹೇಮಂ ಅಂತನೇನು ಅಲ್ಲಲ್ಲ. ಅಥ ಹ ಇಮಂ ಆಸನ್ಯಂ, ಇಮಂ ಆಸನ್ಯಂ ಅಂದ್ರೆ ಈ ಮುಖ್ಯ ಪ್ರಾಣನನ್ನು ಏನ್ ಮಾಡಿದ್ರು, ಈ ಮುಖ್ಯ ಪ್ರಾಣನನ್ನ ಆಸನ್ಯಂ ಪ್ರಾಣಂ, ಮುಖದಲ್ಲಿರತಕ್ಕಂಥ ಪ್ರಾಣನ ಮುಖ್ಯ ಪ್ರಾಣನ ಕೂಚು ಹೇಳಿದ್ರು. ಇತಿ ಆಸುರ ವಿಧ್ವಂಸಿನೋ ಮುಖ್ಯಸ್ಯ ಪ್ರಾಣಸ್ಯ ಪೃಥಕ್ ಉಪಕ್ರಮಣ. ಹೀಗೆ ಆಸುರ ವಿಧ್ವಂಸಿನಃ ಅಂದ್ರೆ ಈ ಆಸುರನ್ನ ವಿಧ್ವಂಸಿಯಾದ ಪ್ರಾಣಕ್ಕೆ ಏನ್ ಹೇಳಿದ್ರು, ಅವನ ಪೃಥಕ್ ಉಪಕ್ರಮಣ, ಅಲ್ಲಿ ಉಪಸಂಹಾರ ಆಗೋಯ್ತು 11 ಪ್ರಾಣಗಳನ್ನ, ಇಲ್ಲಿ ಬೇರೆಯಾಗಿಯೇ ಹೇಳಿದ್ದಾರೆ. ಏನಪ್ಪಾ, ನಿಮ್ಗೊಬ್ಬರ ಕೈಯಲ್ಲಿ ಆಗೋದಿಲ್ಲ, ನಾವೇನ್ ಮಾಡ್ತೇವೆ, ಸೋತೋಗ್ಬಿಡ್ತೇವೆ ಈಗ ಅಂತ ಯೋಚನೆ ಮಾಡಿದ್ರು. ಮುಖ್ಯ ಪ್ರಾಣ ಹೇಳುದು, ಮುಖ್ಯ ಪ್ರಾಣ ಹೇಳಿದಾಗ ಅಷ್ಟು ಇಲ್ಲಿ ಇಷ್ಟು ಮಾತ್ರ ತಗೊಂಡಿದ್ದಾರೆ. ಅಲ್ಲಿ ಬೃಹದಾರಣ್ಯಕ್ಕೆ ಏನ್ ಮಾಡಿದ್ದಾರೆ, ಆ ಮುಖ್ಯ ಪ್ರಾಣ ಏನ್ ಮಾಡ್ತಾನೆ, ಹೋಗ್ತಾನೆ. ಈ ಅಸುರರು ಏನ್ ಮಾಡ್ತಾರೆ, ಯಥಾ ಪ್ರಕಾರ ಪಾಪ ಇದೆಯಲ್ಲ, ಅವರ ಪಾಪದಿಂದ ಹೊಡೆಯೋದು, ಅಂದ್ರೆ ಅದು ಪಾಪ ಸೇರಿಸೋದ್ರ ಜೊತೆಗೆ ಸೇರಿಸ್ತಾರೆ.
ಏನೋ ಸ್ವಲ್ಪ ಆಗ್ತಾ ಇದಲ್ಲ ಯಾಕೆ ಸೇರಿಸೋದಿಕ್ಕೆ ಅಂತ ಹೇಳ್ತಾರೆ. ಆ ಅಸುರರು 11 ಪ್ರಾಣಿಗಳನ್ನು ತಮ್ಮ ಪಾಪದಿಂದ ಸೇರಿಸ್ಕೊಂಡು ಹಾಳು ಮಾಡ್ತಿದ್ರಲ್ಲ, ಅವರೆಲ್ಲ ಸೇರ್ಬಿಟ್ಟು ಒಟ್ಟಿಗೆನೆ ಹಾಯ್ ನಾವೆಲ್ಲ ಒಟ್ಟಿಗೆ ಹೊಡೆದು ಹಾಕೋಣ ಇವನ್ನ ಅಂದ್ಬಿಟ್ಟು ಒಟ್ಟಿಗೆ ಹೊಡೆಯೋಕೆ ನೋಡಿದ್ರು. ಅಂದ್ರೆ ಎಲ್ಲ ಪಾಪಗಳನ್ನು ಇದ್ಮೇಲೆ ಹಾಕ್ಕೊಡಕ್ಕೆ, ಮಾಡಬಾರ್ದು ಮಾಡೋದು, ಕೇಳಬಾರದು ಕೇಳೋದು, ಮುಟ್ಬಾರದು ಮುಟ್ಟೋದು, ಮುಟ್ಬಾರದು, ಹೀಗೆ ಮಾಡಿ ಅವನು ಕೆಟ್ಟ ಹಾಳಾಗೋಗಲಿ ಅಂತಂದು. ಆದರೆ ಏನಾಯ್ತು, ಅಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಬೃಹದಾರಣ್ಯಕೆಯಲ್ಲಿ ಎಂಥ ಉದಾಹರಣೆ ಅಂದ್ರೆ, ಈ ಮುಖ್ಯ ಪ್ರಾಣ ಏನ್ ಮಾಡಿದ್ದಾರೆ ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಸರಿ ಮಾಡಿ ಮುಗಿಸ್ಬಿಡ್ತಾರೆ. ಇಲ್ಲಿ ಏನಾಗಿದೆ, ಆ ಮುಖ್ಯ ಪ್ರಾಣ ಏನು, ದೊಡ್ಡ ಬಂಡೆ ಅವನು. ಈ ಒಂದು ಅಸುರರಿದ್ದಾರಲ್ಲ, ಅವರ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಪಾಪಗಳು. ಒಬ್ಬೊಬ್ಬರದಲ್ಲ, ವಾಕ್ಕಾದ್ರೆ ಒಬ್ಬ ಬಂದ ಸೇರುದ್ದ, ಇನ್ನು ಶ್ರವಣಕ್ಕೆ ಇನ್ನೊಬ್ಬ ಬಂದ ಸೇರುದು, ಹೀಗೆ ಇದೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಏನಾಯ್ತು, ಅದು ಹೆಬ್ಬಂಡೆ, ಅದಕ್ಕಿಂತ ದೊಡ್ಡ ಬಂಡೆ ಇವ್ರದ್ದು, ಎಲ್ಲ ಸೇರಿಸ್ಬಿಟ್ರು ಅದನ್ನ ಹೊಡೆಯೋದಕ್ಕೆ. ಆದರೆ ಇವ್ರದ್ದು ಯಾವ ಬಂಡೆ ಇದು, ಈ ಹಸುರದ್ದು ಎಲ್ಲ ಸೇರಿಸ್ಬಿಟ್ರಲ್ಲ, ಅದಕ್ಕಿಂತ ದೊಡ್ಡದಾಗಿತ್ತು. ಯಾವುದು, ಆ ಬಂಡೆಗಿಂತ, ಮುಖ್ಯ ಪ್ರಾಣ ಅನ್ನೋ ಬಂಡೆಗಿಂತ ಇದು ಬಹಳ ದೊಡ್ಡದಿದು. ಇವರು ಹಸುರದ್ದು ಯಾವ ಬಂಡೆ ಇದು, ಇದು ಮಣ್ಣಿನ ಬಂಡೆ, ದೊಡ್ಡ ಮಣ್ಣು ಮುದ್ದೆ. ಏನ್ ತಗೊಂಬಂದ್ರು, ಏಯ್ ನೋಡ ಅವ್ನು ಇಷ್ಟಿದಾನೆ, ನಾವು ಇದ್ದಪ್ಪ ಇದೀವಿ, ಮಣ್ಣು ಮುದ್ದೆ ನಮ್ದು ಅಂತ ಏನ್ ಮಾಡಿದ್ರು, ಎಲ್ಲ ಬಲ ಬಿಟ್ಬಿಟ್ಟು ಆ ಒಂದು ಹೆಬ್ಬಂಡೆ ಇತ್ತಲ್ಲ, ಮುಖ್ಯ ಪ್ರಾಣ ಅಂತ ಹೆಬ್ಬಂಡೆ, ಅದಕ್ಕೆ ಹೊಡೆದ್ರು. ಪಾಪವಿದ್ದ ನಮ್ಮ ಪಾಪಗಳೆಲ್ಲ ಇತ್ತಲ್ಲ, ಪಾಪಗಳು ಅಂತಕ್ಕಂಥ ಮಣ್ಣೆಂಟೆ ಮುದ್ದೆನ, ದೊಡ್ಡ ಮುದ್ದೆ ಅದು, ಇದಕ್ಕಿಂತ ದೊಡ್ಡ ಮುದ್ದೆ ಹೊಡೆದ್ರು ಏನಾಯ್ತು, ಅಯ್ಯೋ ಆ ಮಣ್ಣಿನ ಹೆಂಟೆ ಮುದ್ದೆ ಇತ್ತಲ್ಲ, ಅದು ಚೂರಾಗಿ ಹಾಳಾಗೋಯ್ತು. ಯಾರ್ದು, ಹಸುರದ್ದು. ಅಲ್ಲಿಗೆ ಏನಾಯ್ತು, ಮುಖ್ಯ ಪ್ರಾಣನನ್ನ ಅವರು ಹಾಡಿ ಹೋಗಲಿ, ನೋಡಪ್ಪ ನೀನು ನನ್ನ ಪ್ರಾಣವನ್ನು ಹುಡುಕ್ಬಿಟ್ಟೆ, ನಮ್ಮನ್ನ ನೀನು ಗೆಲ್ಲಿಸ್ಬಿಟ್ಟೆ ಅಂತ ಹೇಳಿ ಅವನನ್ನ ಸ್ತೋತ್ರ ಮಾಡ್ತಾರೆ. ಅದಿರ್ಲಿ, ಅದು ಇದು ಮುಖ್ಯವಾದ ಏನ್ ಬೇಕಾದ್ದು ನೋಡಿ, ಏಕಾದಶ ಪ್ರಾಣಗಳನ್ನೇ ಬೇರೆ ಹೇಳಿದ್ದಾರೆ, ಮತ್ತೆ ಮುಖ್ಯ ಪ್ರಾಣನನ್ನೇ ಬೇರೆ ಹೇಳಿದ್ದಾರೆ. ಹಾಗಾಗಿ ಏನು, ಈ ಒಂದು ಏಕಾದಶ ಪ್ರಾಣಗಳು ತತ್ವಾಂತರಭೂತಗಳಾಗಿವೆ ಅಂತ ಹೇಳಿ, ಅದು ಆಸುರ ವಿಧ್ವಂಸನ ಮುಖ್ಯ ಸಪ್ರಾಣಸ್ಯ ಪೃಥಕ್ ಉಪಕ್ರಮಣ, ಬೇರೆಯಾಗಿ ಇಲ್ಲಿ ಉಪಕ್ರಮಿಸಿದ್ದಾರೆ. ತಥಾ ಮನೋವಾಚಂ ಪ್ರಾಣಂ ತಾನಿ ಆತ್ಮನೇ ಅಕುರುತ. ಮನೋವಾಚಂ ಪ್ರಾಣಂ, ಮನಸ್ಸನ್ನು, ವಾಕನ್ನು, ಪ್ರಾಣವನ್ನು ತನ್ನದನ್ನಾಗಿ ಮಾಡಿಕೊಂಡು ಬಿಟ್ಟನು. ಮತ್ತು ಇದು ಸ್ವಲ್ಪ ನಾಳೆ ಹೇಳ್ತೇನೆ. ಇತ್ಯೇವ ಮಾದ್ಯ ಅಪಿ ಭೇದಶ್ರುತಯ ಉದಾಹರ್ತವ್ಯಾ. ಇದೇ ಮುಂತಾದ ಭೇದ ಶ್ರುತಿಗಳು ನಾವು ಉದಾಹರಿಸಬಹುದು, ಭೇದಶ್ರುತಿಗಳನ್ನು ಉದಾಹರಿಸಬಹುದಾಗಿದೆ ಅಂತ ಹೇಳಿ. ತಸ್ಮಾದಪಿ ತತ್ವಾಂತರಭೂತ ಮುಖ್ಯಾತು ಇತರೆ, ಮುಖ್ಯಾತು ಪ್ರಾಣಾತ್ ಇತರೆ ಏಕಾದಶ ಪ್ರಾಣ. ಆದ್ದರಿಂದಲೂ ಕೂಡ ಈ ಮುಖ್ಯ ಪ್ರಾಣ ಇದೆಯಂತೆಲ್ಲ, ಮುಖ್ಯ ಪ್ರಾಣನಿಗಿಂತ 11 ಪ್ರಾಣಗಳು ತತ್ವಾಂತರಭೂತಗಳಾಗಿವೆ. ಯಾಕೆ, ಭೇದ ಶ್ರುತೆ ಇದೆ. ಅದರಿಂದ ಮುಂದೆ ಇನ್ನೂ ಒಂದು ಕಾರಣ ಕೊಟ್ಟು ಈ ಅಧಿಕರಣವನ್ನ ಮುಕ್ತಾಯ ಮಾಡ್ತಾರೆ. ಅದನ್ನು ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.